ಪ್ರಪಂಚ ಪರ್ಯಟನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವ 2026. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಬಹಳ ಅಪಾರವಾದದ್ದು. ಮೊದಲನೇದಾಗಿ ಸಮಾನತೆಯ ತತ್ವದ ಸಂದೇಶವನ್ನ ಸಾರಿರುವಂತಹ ಧೀಮಂತ ನಾಯಕ. ಅಂದಿನ ಕಾಲದಲ್ಲೇ ಬಹಳ ಜನರಿಗೆ ಸಹಾಯ ಮಾಡಿ ಸಮಾನತೆಯ ತತ್ವವನ್ನ ಕೊಟ್ಟಂತವರು. ಅವರನ್ನ ಸ್ಮರಿಸೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಹೇಳ್ತಾ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಸಾಕಾಗೋದಿಲ್ಲ. ನಾವೆಲ್ಲರೂ ಅಂತೀವಿ, ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಬಾಳ್ಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಕರೆಯನ್ನ ಕೊಟ್ಟೋರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾನತೆಯ ತತ್ವದ ಸಂದೇಶವನ್ನ ಸಾರಿರುವಂತಹ ಧೀಮಂತ ನಾಯಕ ಕೃಷ್ಣರಾಜ ಒಡೆಯರ್. ಅವರನ್ನ ಸ್ಮರಿಸುತ್ತಾ, ಅವರಿಗೊಂದು ನಮಸ್ಕರಿಸುತ್ತಾ ಇನ್ನೇನು 5:30 ಅಷ್ಟೊತ್ತಿಗೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ, ಒಂದು ಜೋರಾದ ಚಪ್ಪಾಳೆ ಬರ್ಲಿ ಅಂತ ಹೇಳ್ತಾ ಇದೀಗ ಮತ್ತೆ ಗಾಯನದ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಎಲ್ಲ ನಮ್ಮ ತಂಡದವರಿಗೆ, ಯೂತ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅವರೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಅಂತ ಹೇಳ್ತಾ, ಹಾಗೆ ಇಷ್ಟೋ ತನಕ ನಮ್ಮ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡಿರುವಂತಹ ಕುಣಿಗಲ್ ರಾಮಚಂದ್ರ ಮತ್ತು ತಂಡದವರಿಗೆ, ಹಾಗೆ ನಮ್ಮ ಲೈವ್ ಇನ್ಸ್ಟ್ರೂಮೆಂಟ್ ನುಡಿಸಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ ಸ್ನೇಹಿತರೆ. ಧನ್ಯವಾದಗಳು. ಹಾಗೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, ನಲ್ಮೆಯ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆ Bye.
ಅರ್ನವ್ ಅಮೇಜ್ ಡ್ಯಾನ್ಸ್ ಸ್ಟುಡಿಯೋ ತಂಡದ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ, ಕರ್ನಾಟಕ ರಾಜ್ಯ ಬೋವಿ ಯೂತ್ ಬ್ರಿಗೇಡ್ ಒಕ್ಕೂಟ ಹಾಗೂ ಕರ್ನಾಟಕ ಅರಸು ಮತ್ತು ರಾಜಕ್ಷತ್ರಿಯ ಪ್ರತಿಷ್ಠಾನದ ವತಿಯಿಂದ ನಾಡಿದ ಮಹಾಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜಯಂತ್ಯೋತ್ಸವ 2020 ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಗಣ್ಯರು ಬಂದು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಮೊದಲನೇದಾಗಿ ಶ್ರೀ ಇಷ್ಟಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ, ಮಠ, ಮೈಸೂರು ರಸ್ತೆ, ಬೆಂಗಳೂರು, ಇವರಿಗೆ ನಮ್ಮ 3 ಸಂಘದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ, ಚಿತ್ರದುರ್ಗದಿಂದ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಹಾಗೂ ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಕಾರ್ಯಕ್ರಮದ ಒತ್ತಡದಿಂದ ನಮಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಮಗೆಲ್ಲ ಶುಭಾಶಯ ಕೋರಿ ಅವರು ಬರಲಾಗಲಿಲ್ಲ. ಆದ್ದರಿಂದ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ML ವರ್ಚಸ್ವಿನ್ ಶ್ರೀಕಂಠ ಸಿದ್ಧಲಿಂಗರಾಜೇಶ್ವರವರು, ಮಠಾಧಿಪತಿಗಳು, ಶ್ರೀ ಮಂಟೇಸ್ವಾಮಿ ಮಠ, ಶ್ರೀ ಕಪ್ಪಡಿ ಮಠ, ಅವರು ನಮಗೆ ಮೊದಲಿಂದಲೂ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇವರು ಜಯಚಾಮರಾಜೇಂದ್ರ ಒಡೆಯರ್ರವರ ಮೊಮ್ಮಗ ಕೂಡ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅವರ ಪಾದಗಳಿಗೆ ನಮಿಸುತ್ತಾ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಜಸ್ಟಿಸ್ ಚಂದ್ರಶೇಖರಯ್ಯನವರು, ನಿವೃತ್ತ ನ್ಯಾಯಾಧೀಶರು, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀ ಸುಭಾಷ್ ಚಂದ್ರ ರಾಥೋಡ್ ಅವರು, ಸ್ವಯಂ ನಿವೃತ್ತ ಸಿವಿಲ್ ನ್ಯಾಯಾಧೀಶರು, ಬೆಂಗಳೂರು, ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ ಕೋರುತ್ತೇನೆ. ಶ್ರೀ ಸಂಗಮೇಶ್ವರ ಶರಣರು, ಲಿಂಗೈಕ್ಯ ಶ್ರೀ ಆಯ್ದ ಶರಣ ಮಹಾಸ್ವಾಮಿಗಳು, ಬಾಗಲಕೋಟೆ, ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇತಿಹಾಸ ತಜ್ಞರು, ನಿಮ್ಮೆಲ್ಲರ ಪ್ರೀತಿಯ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇತಿಹಾಸ ಸಂಶೋಧಕರವರು, ಅವರಿಗೂ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶ್ರೀ JV ನಾಗರಾಜ ಮೂರ್ತಿ ಅವರು ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ, ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ ಬಯಸ್ತೇನೆ. ಹಾಗೂ ಶ್ರೀ M ಪ್ರಕಾಶ್ ಮೂರ್ತಿ ಅವರು, ಅಧ್ಯಕ್ಷರು, ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಬಂದಿರುವ ನಮ್ಮ ಎಲ್ಲ ಬಂಧು ಬಾಂಧವರು, ಸ್ನೇಹಿತರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಮ್ಮ 3 ಸಂಘದ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿದೆ. ಎಲ್ಲರೂ ದಯಮಾಡಿ ಕೊನೆಯವರೆಗೂ ಇದ್ದು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಸ್ವಾಗತವನ್ನ ಕೋರಿರುವಂತಹ ದಿನೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ತಮಗೆಲ್ಲ ತಿಳಿದಿರೋ ಹಾಗೆ ಬಹುಶಃ ನಮ್ಮ ದೇಶದಲ್ಲಿ ಇನ್ನೊಬ್ಬರನ್ನ ನಾವು ನೋಡೋದಕ್ಕಾಗಲ್ಲ, ನಾಲ್ವಡಿ ಅಂತವ್ರನ್ನ. ಅವರ ಕೊಡುಗೆ ನಮ್ಮ ಈ ಒಂದು ರಾಜ್ಯಕ್ಕೆ ಅಪಾರವಾದದ್ದು, ದೇಶಕ್ಕೂ ಕೂಡ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನೋಡಿದ್ರು ನಾಲ್ವಡಿಯವರ ಒಂದು ಕೊಡುಗೆ ಇದ್ದೇ ಇದೆ. ಇಲ್ಲಿ ಕೆಲವೊಂದು ಚರ್ಚೆಗಳು ನಡೆದಿತ್ತು.
ನಾಲ್ವಡಿಯವ್ರ ಬಗ್ಗೆ ನಾವ್ ಏನ್ ಮಾಡ್ಬೋದು ಕಾರ್ಯಕ್ರಮನ ಮಾಡಿದಾಗ ಅಂತ ಹೇಳಿ. ಈಗಾಗಲೇ ಒಂದು ಪಠ್ಯಕ್ರಮದಲ್ಲಿ ಟೆಕ್ಸ್ಟ್ ಬುಕ್ ಗಳಲ್ಲಿ ನಾಲ್ವಡಿಯವ್ರ ಬಗ್ಗೆ ಏನಾದ್ರೂ ಒಂದು ಚಾಪ್ಟರ್ ತರಬಹುದಾ ಅಂತ ಒಂದಿಷ್ಟು ಮಾತುಕತೆಗಳು ನಡೆದಿತ್ತು. ಅದನ್ನ ಒಂದಿಷ್ಟು ಸಂಸ್ಥೆಗಳು ರಿಸರ್ಚ್ ಮಾಡಿ ಒಂದಿಷ್ಟು ಪೇಪರ್ಗಳನ್ನ ಸಬ್ಮಿಟ್ ಮಾಡಿದ್ರು ಅಂತ ಅನ್ಸುತ್ತೆ ಸರ್ಕಾರಕ್ಕೆ. ಅದು ಎಲ್ಲಿಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಸೊ ಇವತ್ತು ಏನ್ ಮಾಡ್ಬೋದು ಅಂತ ನನಗನ್ಸಿದ್ದು, ನಾನ್ ಚಿಕ್ಕ ವಯಸ್ಸಲ್ಲಿ ರಾಮಾಯಣ ಮಹಾಭಾರತನ ಮೊದಲು ನಾನು ಓದಿದ್ದು ಅಮರ್ ಚಿತ್ರ ಕಥಾಲಿ. ಅಂದ್ರೆ ತುಂಬಾ ಸರಳವಾದ ಭಾಷೆಯಲ್ಲಿ ಇಲ್ಲಸ್ಟ್ರೇಷನ್ಗಳ ಜೊತೆ ಅಲ್ಲಿ ನಾನು ಓದಿದ್ದು ಇವತ್ತಿಗೂ ನನಗೆ ನೆನಪಲ್ಲಿದೆ. ಅದೇ ರೀತಿ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಬರೀ ನಾಲ್ವಡಿಯವರಲ್ಲ, ಅದೇ ರೀತಿ ಹಲವಾರು ಪುಣ್ಯಾತ್ಮರಿದ್ದಾರೆ, ಅವರ ಜೀವನ ಈ ಒಂದು ರೂಪದಲ್ಲಿ ನಾವು ತಂದಾಗ ಚಿಕ್ಕ ಮಕ್ಕಳಿಗೆ ಆ ಒಂದು ವಯಸ್ಸಿಂದಾನೇ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೊಂದು ಅರಿವು ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಏನಾದ್ರೂ ನಾವೆಲ್ಲ ಧರ್ಮೀಯವರು ಇದ್ದಾರೆ ಇಲ್ಲಿ, ಏನಾದ್ರೂ ಒಂದು ಯೋಜನೆ ನಾವು ಮಾಡೋದಕ್ಕಾದ್ರೆ ನಾವೆಲ್ಲ ಕೈ ಜೋಡಿಸಿ ಇದನ್ನ ಮುಂದಕ್ಕೆ ತರಬಹುದು ಅಂತ ಒಂದು ಆಸೆ. ಅದ್ರ ಜೊತೆಗೆ ಇನ್ನು ಹೈಯರ್ ಎಜುಕೇಶನ್ ಹೋದಾಗ ಎಲ್ಲೆಲ್ಲಿಗೆ ಸೂಕ್ತವಾದಂತಹ ಪಠ್ಯಕ್ರಮದಲ್ಲಿ ಅವರ ಕೊಡುಗೆಯನ್ನ ನಾವು ಬಳಸ್ಕೋಬಹುದು, ಅದನ್ನ ತರದು ಅಂತ ಹೇಳಿ. ನಾಲ್ವಡಿಯವ್ರಕ್ಕಿಂತ ಹಿಂದೆ ಇದ್ರು 10ನೇ ಚಾಮರಾಜರು, ಅವ್ರಿಗಿಂತ ಹಿಂದೆ ಮುಮ್ಮಡಿಯವರು, ನಾಲ್ವಡಿಯವರು ಆದ ನಂತರ ಜಯಚಾಮರಾಜರು. ಸೊ ಪ್ರತಿಯೊಬ್ರು ತುಂಬಾ ಉತ್ತಮವಾದಂತಹ ಈ ನಮ್ಮ ಸುವರ್ಣ ಮೈಸೂರನ್ನ ಕಟ್ಟಿದಂತಹ ರಾಜರು. ಸೊ ಇವ್ರ ಬಗ್ಗೆ ಏನಾದ್ರೂ ಈ ಒಂದು ಪ್ರಯತ್ನದಲ್ಲಿ ಬಹುಶಃ ಇನ್ನು 100 ವರ್ಷ ನೆನಪು ಇನ್ನೊಂದು ನಮ್ಮ ಇತಿಹಾಸ ನೋಡ್ಕೊಂಡು ನಮ್ಗೆ ಕಲ್ತ್ಕೊಳ್ಳುವಂತಹ ವಿಚಾರಗಳು ಹಲವಾರು ಇಲ್ಲಿಂದ ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ, ಈಗ ಒಂದು 2-3 ಸತಿ, ಈಗ 15 ದಿನದ ಹಿಂದೆ ಮೈಸೂರಲ್ಲೂ ಕೂಡ ಇದೊಂದು ಪ್ರಸ್ತಾವನೆ ಮಾಡಿದ್ದೆ. ಏನಂತ ಅಂತ ಹೇಳಿದ್ರೆ, ನಾಲ್ವಡಿಯವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಯಾವ ರೀತಿ ನಡೆಸೋದು, ಏನ್ ಮಾಡೋದು ಅನ್ನೋದ್ರ ಬಗ್ಗೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಕೊಟ್ಟಿರಂತಹ ಆಡಳಿತ ಬಹುಶಃ ನಾವು ಬೇರೆ ಎಲ್ಲೂ ನೋಡೋದಕ್ಕಾಗಲ್ಲ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರೂ ಒಂದು ಸರ್ಕಾರದ ಕಡೆಯಿಂದ ನಾಲ್ವಡಿ ಸುಶಾಸನ ದಿನ, ಗುಡ್ ಗವರ್ನೆನ್ಸ್ ಡೇ ಅಂತ ಅವರ ಜನ್ಮದಿನ ದಿನ ಏನಾದ್ರೂ ಆಚರಣೆ ಮಾಡಬಹುದಾ? ಅದ್ರ ಜೊತೆಗೆ ಅವತ್ತು ನಾಲ್ವಡಿ ಪ್ರಜಾ ಪರಿಹಾರ ಯೋಜನೆ ಅಂತ ಒಂದು ತಂದು ಅವ್ರ ಹೆಸರಲ್ಲಿ ಆ ದಿನ ಸಾರ್ವಜನಿಕವಾಗಿ ಯಾರ್ಯಾರಿಗೆ ಯಾವ ಕ್ಷೇತ್ರದಲ್ಲಿ ಕಷ್ಟಗಳಿದೆ ಸರ್ಕಾರದ ಕಡೆಯಿಂದ ಅವ್ರಿಗೊಂದು ಪರಿಹಾರ ಸಿಗಂತ ಒಂದು ಕಾರ್ಯನ ನಾವು ಯೋಜನೆನ ತಂದಾಗ ಬಹುಶಃ ಆ ಪುಣ್ಯಾತ್ಮನ ಅವ್ರು ಮಾಡಿದಂತಹ ತ್ಯಾಗಕ್ಕೆ ಒಂದು ಅರ್ಥ ಸಿಗತ್ತೆ. ಪ್ಲಸ್ ಅವ್ರನ್ನ ಸ್ಮರಣೆ ಮಾಡೋದಕ್ಕೆ ಅದಕ್ಕಿಂತ ಇನ್ನೂ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಇವೆರಡನ್ನೂ ನಾನು ಇನ್ನೂ ಒಂದಿಷ್ಟು ಕೆಲವು ವಿಚಾರಗಳನ್ನ ನಾನು ಆಗ್ಲೇ ಡಾಕ್ಯುಮೆಂಟ್ ಮಾಡಿದ್ದೀನಿ. ಒಂದು ಸೂಕ್ತ ಸಂದರ್ಭದಲ್ಲಿ ಬಹುಶಃ ಹಿರಿಯರ ಜೊತೆ ಎಲ್ಲ ಇದನ್ನ ಚರ್ಚೆ ಮಾಡಿ, ಇನ್ನೂ ಸಂಘ ಸಂಸ್ಥೆಗಳ ಜೊತೆ ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಲಿ ಇದನ್ನ ಮುಂದಕ್ಕೆ ತರಬಹುದು ಅನ್ನೋದನ್ನ ಒಂದು ಯೋಚನೆ ನಡೆಸಬೇಕು ಅಂತ ಹೇಳಿ. ನಮ್ಮ ಪರಿಚಯ ಇರೋರೊಬ್ರು ಹೇಳಿದ್ರು, ಆಗ್ಲೇ ಗುಡ್ ಗವರ್ನೆನ್ಸ್ ಡೇ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ 25ನೇ ಡಿಸೆಂಬರ್ಗೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಇನ್ನೊಂದ್ ದಿನ ಗುಡ್ ಗವರ್ನೆನ್ಸ್ ಡೇ ಮಾಡಿದ್ರೆ ತಪ್ಪಾಗಲ್ಲ ಅಂತ ನನ್ನ ಮನಸ್ಸಲ್ಲಿ. ಇಷ್ಟನ್ನು ಹೇಳಿ ಇವತ್ತು ತುಂಬಾ ಒಂದು ಸಭೆಯಲ್ಲಿ ಹಿಂಗೆ ಜನ ತುಂಬಿದಾಗ ನಮಗೂ ಒಂದು ಸಂತೋಷ, ಒಂದು ತೃಪ್ತಿ ಬರುತ್ತೆ. ತಾವೆಲ್ಲರೂ ಈ ಒಂದು ಸಂಜೆ ಬಂದು ಇಲ್ಲಿ ಈ ಒಂದು ಸಭೆಗೆ ಒಂದು ಉತ್ತಮವಾದಂತಹ ಒಂದು ರೂಪ ಕೊಟ್ಟಿದ್ದೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ ಮುಂದಕ್ಕೂ ಕೂಡ ಇವತ್ತು ನಮ್ಮ 3 ಸಂಸ್ಥೆಗಳು ಅವರ ಒಂದು ಸಹಯೋಗದಿಂದ ಇವತ್ತು ಈ ಉತ್ತಮವಾದಂತಹ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಇನ್ನೂ ಶಕ್ತಿ ನೀಡ್ಲಿ, ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಡೆಸಲಿ ಅಂತ ಅವ್ರಿಗೊಂದು ಶುಭ ಕೋರುತ್ತಾ, ಇಲ್ಲಿ ಬಂದಿರಂತಹ ತಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿಯ ಒಂದು ಕೃಪೆ ಆಶೀರ್ವಾದ ಸದಾಕಾಲ ಕಾಪಾಡ್ಲಿ ಅಂತ ಹೇಳಿ ನನ್ನ ಈ 1-2 ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಆತ್ಮೀಯರೇ, ಇವತ್ತಿನ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳವರು
ಹಾಗೂ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು ಉಪಸ್ಥಿತಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಅಂದ್ರೆ ನಿಶ್ಚಲಾನಂದ ಸ್ವಾಮೀಜಿಯವರು ಇವತ್ತು ಅವರು ಇದ್ದಂತ ಹುದ್ದೆಯಲ್ಲೇ ಮುಂದುವರೆದಿದ್ರೆ ಈ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿನೋ ಅಥವಾ ದೊಡ್ಡ ಇನ್ನೂ ಉನ್ನತ ಸ್ಥಾನದಲ್ಲಿ ಅಧಿಕಾರಿಯಾಗಿ ಮುಂದುವರಿಬೇಕಾದಂತವ್ರು, KS ಅಧಿಕಾರಿಯಾಗಿ IAS ಅಧಿಕಾರಿ ಇದ್ದಂತವ್ರು. ಆದ್ರೆ ಅವನ್ನೆಲ್ಲವನ್ನೂ ಬಿಟ್ಟು ಧಾರ್ಮಿಕ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ಜನರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಇವತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಭೂಷಣ ಅಂತ ನಾನಾದ್ರೂ ಭಾವಿಸಿದ್ದೆ. ಅದೇ ರೀತಿಯಾಗಿ ಈ ಕೃಷ್ಣರಾಜ ಒಡೆಯರವರು ನಾಡನ್ನ ತಮ್ಮ ಶಕ್ತಿಯ ಮೂಲಕ, ಯೋಚನೆಗಳ ಮೂಲಕ, ಸೃಜನಶೀಲತೆಯ ಮೂಲಕ ಕಟ್ಟಿದ್ರೆ ಈ ನಾಡಿನ ಎಲ್ಲರ ಮನೆಗಳನ್ನು ಕಟ್ಟಿದಂತಹ ಬೋವಿಪೀಠ ಸಿದ್ದರಾಮೇಶ್ವರರ ಬೋವಿಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮೀಜಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ನನ್ಗೆ ಇವತ್ತು ಬಹಳ ಸಂತೋಷ ಅಂದ್ರೆ ಈಗ ತಾನೇ ಮಾತನಾಡಿದಂತ ಸಿದ್ಧಲಿಂಗರಾಜ ಅರಸ ಸ್ವಾಮೀಜಿಯವರು ವರ್ಚಸ್ವಿನವರು, ನಾನು ಅವರು ಮಂಟೇಸ್ವಾಮಿ ಪೀಠದ ಅಧ್ಯಕ್ಷ. ನನಗೆ ಎಂತ ಭಾಗ್ಯ ಅಂದ್ರೆ ಅವರು ಅಧ್ಯಕ್ಷರಾಗಿ ಹೊಸದಾಗಿ ಪೀಠವನ್ನು ಅಲಂಕರಿಸಿದ ಸಂದರ್ಭದಲ್ಲಿ ನಾವು ಮಂಟೇಸ್ವಾಮಿ ಕಥಾಪ್ರಸಂಗ ನಾಟಕವನ್ನ ಮಾಡಿಸ್ತೇವೆ. ಆ ಮಂಟೇಸ್ವಾಮಿ ಕಥಾಪ್ರಸಂಗ ನಾಟಕ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಾಧ್ಯಾಪಕರಾಗಿದ್ದಂತಹ HS ಶಿವಪ್ರಕಾಶ್ ಅವರು, ಅಂದ್ರೆ ಈ ಸಾಹಿತ್ಯ ಪರಿಷತ್ತಿನ 4ನೇ ಅಧ್ಯಕ್ಷರು ಶಿವಮೂರ್ತಿ ಶಾಸ್ತ್ರಿಗಳ ಮಗ ಬರೆದುಕೊಟ್ಟಂತ ನಾಟಕ. ಆ ಸಂದರ್ಭದಲ್ಲಿ ಪೂಜ್ಯರ ಮಠ ನಮ್ಗೆ ಬಹಳ ಸಹಾಯ ಮಾಡಿ ಮಂಟೇಸ್ವಾಮಿ ಅವರ ಎಲ್ಲ ವಿಚಾರಗಳನ್ನ ನಮಗೆ ಕೊಡೋದಿಕ್ಕೆ ಮತ್ತು ಅಲ್ಲಿ ಮನೆಯಲ್ಲಿ 240 ವರ್ಷಗಳ ಹಳೆ ಕಾಲದ ಒಂದು ತಂಬೂರಿ, ಇದರ ಏನು ನೀರುಗಾರರು ನುಡಿಸ್ತಾ ಇದ್ದಂತ ತಂಬೂರಿಯನ್ನ ನಮಗೆ ಕೊಡಿಸ್ತಂತ ಮಠ. ಆ ನಾಟಕ ಇವತ್ತು ದೇಶ ವಿದೇಶಗಳಲ್ಲಿ ನಾವು ಆ ನಾಟಕವನ್ನ ಪ್ರದರ್ಶನ ಮಾಡಿದ್ವಿ. ನಾನು ಇಂತಹ ಎಲ್ಲ ದಿವ್ಯ ಪುರುಷರ ಸಮ್ಮುಖದಲ್ಲಿ ಇವತ್ತು ನಮ್ಮ ಕೃಷ್ಣರಾಜ ಒಡೆಯರ್ ಏನು ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ, ಕರ್ನಾಟಕ ಬೋವಿ ಯೂತ್ ಅಸೋಸಿಯೇಷನ್, ಕರ್ನಾಟಕ ಅರಸು ಮತ್ತು ರಾಜಕ್ಷತ್ರಿಯ ಪ್ರತಿಷ್ಠಾನ ಸಂಯುಕ್ತವಾಗಿ ಇವತ್ತು ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಆಚರಿಸ್ತಾ ಇದೆ. ನಿಜವಾಗ್ಲೂ ಕೂಡ ಒಂದು ಕಡೆ ಜನಪದರು ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆದೋಳ ಎದ್ದೊಂದು ಬೆಳಿಗ್ಗೆ ನೆನೆದೇನ ಆ ತಾಯ ಅಂತ. ಇವತ್ತು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ರೈತರು, ಹಳ್ಳಿಗಳಲ್ಲಿರುವ ಮಕ್ಕಳೆಲ್ಲರೂ ಕೂಡ ಈ ಮಾತನ್ನ ಜ್ಞಾಪಕ ಇಟ್ಕೋಬೇಕು. ಆದ್ರೆ ಈ ಬೆಂಗಳೂರು ನಗರದಲ್ಲಿ ನೀರು ಕುಡಿತಾ ಇಂಥ ದೀಪಗಳನ್ನ ಹಾಕೊಂಡು ನಾವೆಲ್ಲ ಏನು ಸುಖವಾಗಿ ಬರುತ್ತಾ ಇದೀವಲ್ಲ, ನಾವು ಬೆಳಗ್ಗೆ ಎದ್ದು ಯಾರು ನೆನೆಬೇಕು? ನಾವು ಕೃಷ್ಣರಾಜ ಒಡೆಯರ್ ಅವರ ನೆನೆಬೇಕು. ಇವತ್ತು ನಮ್ಮ ಕಣ್ಣಿಗೆ ಬೆಳಕು ಕೊಟ್ಟಂತವ್ರು, ನಮ್ಗೆ ಅನ್ನ ಕೊಟ್ಟಂತವ್ರು, ನೀರು ಕೊಟ್ಟಂತವ್ರು, ಈ ದೇಶದಲ್ಲೇನೆ ಅಲ್ಲ ಪ್ರಪಂಚದಲ್ಲೇನೆ ಅತ್ಯುತ್ತಮ ರಾಜ್ಯವನ್ನ ಕಟ್ಟಿದಂತಹ ಪುಣ್ಯಾತ್ಮರ ಕೆಲಸವನ್ನ ಇವತ್ತು ಈ 3 ಸಂಸ್ಥೆಗಳು ಸೇರಿ ಮಾಡ್ತಾ ಇದ್ದಾವೆ. ಇವತ್ತು ನೋಡಿ, ಒಂದು ಟಾಯ್ಲೆಟ್ ಕಟ್ಸ್ತಾರೆ ನಮ್ಮ ರಾಜಕಾರಣಿಗಳು, ಒಂದು ಟಾಯ್ಲೆಟ್. ಆ ಟಾಯ್ಲೆಟ್ಗೆ ಅವನ ಹೆಸರಾಗ್ತಾರೆ, ಇಂಥವರ ನಿಧಿ ಅಂತ. ಆ ನಿಧಿ ಕೊಟ್ಟವರು ನೀವೇ. ನಾವು ಜನ ಟ್ಯಾಕ್ಸ್ ಕಟ್ಟಿರ್ತೀವಿ. MLA MP ದೊಡ್ಡ MP ಒಂದು ಟಾಯ್ಲೆಟ್ಸ್ ಕಟ್ಸ್ಬಿಟ್ರೆ ಇಂಥ ಸಂಸತ್ ಸದಸ್ಯರ ನಿಧಿಯಿಂದ ಕಟ್ಸಿದ್ದು, ಆ ನಿಧಿ ನಮ್ ನಿಧಿ, ಅವ ನಿಧಿಯಿಂದ ಕಟ್ಸಿದ್ದು ಅಂತ ಕೊಡ್ತಾರೆ. ಆದ್ರೆ ಕೃಷ್ಣರಾಜ ಒಡೆಯರ್ ಅವರು ಇಡೀ ನಾಡನ್ನ ಕಟ್ಟೋದ್ರು, ದೇಶವನ್ನ ಕಟ್ಟೋದ್ರು, ಪ್ರಜೆಗಳನ್ನ ಕಟ್ಟೋದ್ರು, ಜೀವ ಕೊಟ್ಟರು. ನಾವು ಇವತ್ತೇನಾದ್ರು ನೀರು ಕುಡಿತಿದ್ರೆ, ಅನ್ನ ತಿಂತಿದ್ರೆ ಅದಕ್ಕೆ ಮೂಲ ಪುರುಷರು. ದೇವರ ನಂತರ ನಾವು ನಿಜವಾಗ್ಲೂ ಕೂಡ ನೆನೆಸ್ಕೊಬೇಕಾದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಕೃಷ್ಣರಾಜ ಒಡೆಯರ್. ಎಲ್ಲರೂ ಕೂಡ ಆಡಿ ಹೋದ ಅರಸರು ಅಂತಾರೆ, ಆದ್ರೆ ನಾನು ಹೇಳೋದಿಲ್ಲ ಕೃಷ್ಣರಾಜ ಒಡೆಯರ್ನ ಆಡಿ ಹೋದ ಅರಸರು ಅಂತ.
ಆಳಿ ಉಳಿದ ಅರಸರು ಅಂದ್ರೆ ಕೃಷ್ಣರಾಜ ಒಡೆಯರ್. ಇವತ್ತು ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೃಷ್ಣರಾಜ ಒಡೆಯರ್ ಸದಾ ಇರ್ತಾರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದ್ರೆ ಇಲ್ಲೊಬ್ರು ನನ್ನ ಹಿಂದೆ ಕುಂತಿದ್ದಾರೆ, ಧರ್ಮೇಂದ್ರ ಅಂತ. ಧರ್ಮೇಂದ್ರನ ಮಾತು ಅಂದ್ರೆ ಕೃಷ್ಣರಾಜ ಒಡೆಯರ್ ಅವರ ಇತಿಹಾಸವನ್ನ ಅವರ ಬಾಯಿನಲ್ಲಿ ಕೇಳಬೇಕು. ಹಾಗಾಗಿ ನಾನು ಮಾತಾಡ್ಬಿಟ್ಟು ಆಮೇಲೆ ಅವ್ರ ಮಾತು ಕೇಳ್ಬಿಟ್ಟು ಇವನೇನ್ ಮಾತಾಡ ಧರ್ಮೇಂದ್ರ ತರ ಮಾತಾಡ್ಬೇಕಾಗಿತ್ತು ಅಂತ ನೀವೇ ಅಂದ್ಬಿಡ್ತೀರಿ. ನಮಸ್ಕಾರ. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ನಾಗೇಂದ್ರ ಅವರಿಗೆ ಒಂದು ಗೌರವ ಸಮರ್ಪಣೆ, ಮೂರು ವೇದಿಕೆಯ ಅಧ್ಯಕ್ಷರು ಬಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಬೇಕು ಸರ್. ನೀವು ನಾಗರಾಜ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಅದರ ಜೊತೆಗೆ ಸೀರಿಯಲ್ ಗಳಲ್ಲೂ ಕೂಡ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಬಹಳ ಅಚ್ಚುಕಟ್ಟಾದ ಪಾತ್ರ, ಅದು ತಂದೆಯ ಪಾತ್ರ ಆಗಿರ್ಬೋದು ಅಥವಾ ನೆಗೆಟಿವ್ ರೋಲ್ ಆಗಿರ್ಬೋದು, ಬಹಳ ಸುಂದರವಾದ ಪಾತ್ರಗಳನ್ನ ನಿರ್ವಹಿಸಿಕೊಂಡು ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡಿರುವಂತಹ ಕಿವಿ ನಾಗರಾಜ್ ಮೂರ್ತಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆ. ಹಾಗೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆಗೆ ಕಳೆದಿದ್ದಕ್ಕೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದ ಅರವಿಂದಗಳಿಗೆ ನಮಿಸುತ್ತಾ, ಇವತ್ತು ನನ್ನ ಬರೀ ಪ್ರಾಸ್ತಾವಿಕ ನೋಡಿ, ಭಾಷಣಕಾರರು ಬೇರೆಯವರು ಇದ್ದಾರೆ, ಅವ್ರು ಬಹಳ ಡೀಟೇಲ್ ಆಗಿ ಮಾತಾಡ್ತಾರೆ. ಬುದ್ಧಿಯವರು ಹೇಳ್ತಾ ಇದ್ರು ನಾಲ್ವಡಿ ಪ್ರಭುಗಳ ಹೆಸರಿನಲ್ಲಿ ಒಂದು ಗುಡ್ ಗವರ್ನೆನ್ಸ್ ಡೇ ಮಾಡ್ಬೇಕು. ಯಾವ ತರ ಒಂದಿನ ಅಂತ 365 ದಿನನೂ ಮಾಡು. ಅಷ್ಟು ಕೆಲಸ ನಾವೇನು ಹೊಸದಾಗಿ ಹೇಳಂಗಿಲ್ಲ. 365 ದಿನ ಮಾಡಿ ದಿನೇಶ್ ಅರಸು ಹೇಳ್ತಾ ಇದ್ರು ಇಂಡಸ್ಟ್ರೀಸ್ ಡೇ ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಸರ್ಕಾರನ ಒತ್ತಾಯಿಸ್ಬೇಕು ಅಂತ. ಅದು ಒಳ್ಳೇದು, ಇಂಡಸ್ಟ್ರೀಸ್ ಡೇಸ್ ಮಾಡ್ಬೋದು. ನಮ್ಮ ಆಸೆ ಏನಪ್ಪಾ ಅಂತಂದ್ರೆ, ನಿತಿನ್ ಅರಸು ಜೊತೆ ನಾನು ಮಾತಾಡ್ತಾ ಇದ್ದೆ. ಈಗ ಹೆಂಗೆ ನಾಳೆ 27 ಬರೋ ಕೆಂಪೇಗೌಡರ ಜಯಂತಿ ಎಲ್ಲಾ ವಾರ್ಡಲ್ಲೂ ಹೆಂಗೆ ವಿಜೃಂಭಣೆಯಿಂದ ಆಚರಿಸ್ತಾರೋ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿನ ಕರ್ನಾಟಕದಾದ್ಯಂತ ನಾವು ಆಚರಿಸ್ತೀವಿ. ಸರ್ಕಾರದ ವತಿಯಿಂದ ನಾವು ಆಚರಿಸ್ತೀವಿ, ನಾವು ಪ್ರತಿದಿನ ಆಚರಿಸ್ತೀವಿ. ಸರ್ಕಾರದ ವತಿಯಿಂದ ಆಚರಣೆ ಮಾಡ್ಬೇಕು. ವಿಧಾನಸೌಧದಲ್ಲಿ ಸರ್ಕಾರದ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿನ ಆಚರಣೆ ಮಾಡ್ಬೇಕು. ಇದು ನಮ್ಮ ಎಲ್ಲರ ಒಂದು ಪ್ರೀತಿಯ ಒತ್ತಾಯ ಮತ್ತು ಇದಕ್ಕೆ ನಮ್ಗೆಲ್ಲರಿಗೂ ಹಕ್ಕಿದೆ ನಾವು ಅದನ್ನ ಕೇಳೋದಕ್ಕೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಇನ್ನೂ ನಾವು ಕಾಯ್ಕೊಂಡಿದೀವಿ, ಯಾವಾಗ ಇವ್ರು ಹೆಸರಿಡ್ತಾರೆ ಅಂತ. ನಾವು ಅದನ್ನ ಒಂದು ವಿಡಿಯೋ ಮಾಡಿ ಹೇಳೋಣಪ್ಪ ಜನಕ್ಕೆ, ಇದು ಒಡೆಯರ್ ಮೈಸೂರು ದಿನ ಅಂತ. ಇನ್ನೂ ಅದಕ್ಕೆ ಮುಹೂರ್ತ ಕೂಡ್ಕೊಂಡ್ ಬಂದಿಲ್ಲ. ಇಡ್ಬೇಕು, ಮಹಾರಾಜರ ಹೆಸರು ಹಿಡಿದ್ರೆ ಇನ್ಯಾರ ಹೆಸರು ಇಡಬೇಕು ಅಲ್ವಾ? ಮಹಾರಾಜರ ಹೆಸರೇ ಇಡ್ಬೇಕು. ಈ ಅಮೆರಿಕನ್ ಪ್ರೆಸಿಡೆಂಟ್ ಹೆಂಡತಿನ ಇಳಿಸ್ಕೊಂಡಂತ ಏರ್ಪೋರ್ಟ್ ನಮ್ಮ ಮೈಸೂರು ಏರ್ಪೋರ್ಟ್. ಸೊ ಅಂತ ಈ ಮೈಸೂರು ಏರ್ಪೋರ್ಟ್ ನಾವು ಅಂತ ಏರ್ಪೋರ್ಟ್ ಕಟ್ಟಂತ ಪುಣ್ಯಾತ್ಮನ ನಾವು ಅವ್ರ ಹೆಸರು ಹಿಡಿದ್ವಿ. 40 ಡ್ಯಾಮ್ ಕಟ್ಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದ್ರೆ 40 ಡ್ಯಾಮನ್ನ ಊಟ ತಿಂಡಿ ಬಿಟ್ಟು ಹಗಲು ರಾತ್ರಿಗಳನ್ನ ಒಂದು ಮಾಡಿ ಅಲ್ಲಿ ಕೂತು ಅದನ್ನ ಕಟ್ಟಿಸಿದಂತ ಗೋವಿ ಜನಾಂಗದವ್ರಿಗೆಲ್ಲ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂತಂದ್ರೆ ನಮ್ ಟಾರ್ ಸ್ಟೀಲ್ ಡೈರೆಕ್ಟರ್, ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಇಂಜಿನಿಯರ್ ಆಗಿ ನಮ್ ಟಾರ್ ಸ್ಟೀಲ್ ಡೈರೆಕ್ಟರ್ ಒಬ್ರು ಇದ್ರು, ವಿಶ್ವನಾಥ್ ಅಂತ ಇದ್ರು. ಅವ್ರು ಯಾವಾಗ್ಲೂ ನನ್ಗೊಂದು ಮಾತು ಹೇಳೋರು, ನೀನ್ ಎಷ್ಟೇ ಡಿಸೈನ್ ತಗೊಂಡೋಗಿ, ನೀನ್ ಎಷ್ಟೇ ಕಲ್ತ್ಕೊಂಡೋಗಿದ್ರು ಕಟ್ಟೋನ್ಗಿರ್ಬೇಕು. ಅದು ಕಟ್ಟೋನ್ಗೆ ಆ ಕಲೆ ಬರುತ್ತೆ ಅಂದ್ರೆ ನಿನ್ ತಲೆ ಒಳಗಿರೋ ಡಿಸೈನ್ ಭೂಮಿ ಮೇಲೆ ಹೆಂಗ್ ಬರುತ್ತೆ ಅಂತ ಕ್ಲಿಷ್ಟಕರವಾದ ಡಿಸೈನ್ ಮಾಡಿದಂತವ್ರು ಸರಂಬಿ ಅವರು, ಬ್ರಿಟಿಷ್ ಇಂಜಿನಿಯರ್ಗಳು ಎಲ್ಲ ಇದ್ರು. ಆದ್ರೆ ಅದನ್ನ ತಾವು ಅರ್ಥ ಮಾಡ್ಕೊಂಡು ಆ ಡ್ಯಾಮ್ ಕಟ್ಟಿದ್ರಲ್ಲ, ಅಂತಂತ ಡ್ಯಾಮ್ ಇವತ್ತು ಉಳ್ಕೊಂಡಿರೋದಕ್ಕೆ ಬರೀ ಡ್ಯಾಮ್ಗಳೆಲ್ಲ, ಕೆರೆಗಳು, ಕಟ್ಟೆಗಳು, ಕುಂಟೆಗಳು ಎಲ್ಲವನ್ನ ಕಟ್ಟಿ ಇವತ್ತು ನಾವು ನೆಮ್ಮದಿಯಾಗಿ ನೀರು ಕುಡಿಯೋದಕ್ಕೆ ಕಾರಣ ಗೋವಿ ಜನಾಂಗದ ಕಷ್ಟಜೀವಿಗಳು. ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ನಮನ. ಇಂಥದ್ದೊಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾಲ್ವಡಿಯವ್ರನ್ನ ಎಷ್ಟು ಹೊಗಳಿದ್ರು ಸಾಲದು, ನಮ್ಗೆ 10 ಬಾಯಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಾಲ್ವಡಿಯವ್ರ ಜೊತೆಗೆ ನಾವಿಲ್ಲಿ ಮುಂದೆ ನಾನು ಹೇಳ್ತಾ ಇರ್ತೀನಿ, ಕಂಠೀರವ್ ನರಸರಾಜ ಒಡೆಯರ್ನು ನಾವು ನೆನ್ಸ್ಕೋಬೇಕು. ಯಾಕೆಂದ್ರೆ ನಾಲ್ವಡಿಯವರ ಬಲಭುಜವಾಗಿ ನಿಂತು ಕಣ್ಣಿಗೆ ಕಾಣದಂತೆ ಎಲೆಮರೆ ಕಾಯಂತೆ ನಾಲ್ವಡಿಯವರ ಎಲ್ಲ ಕೆಲಸಗಳನ್ನ ಅವ್ರು ತೋರಿಸಿದ್ದನ್ನ, ಅವ್ರು ಕಣ್ಣಲ್ಲಿ ತೋರಿಸಿದ್ದನ್ನ ತಾವು ತಲೆ ಮೇಲೆ ಇಟ್ಕೊಂಡು ಮಾಡಿದಂತವ್ರು ಕಂಠೀರವ್ ನರಸರಾಜ ಒಡೆಯರು. ಅವರನ್ನು ಕಂಠೀರವ್ ನರಸಿಂಹರಾಜ ಒಡೆಯರನ್ನು ನಾವು ಇವ್ರ ಜೊತೆಲೆ ನೆನ್ಕೋಬೇಕು. ನಾಲ್ವಡಿ ಪ್ರಭುಗಳ ನೆನಕ್ಕೆ 10,000 ಕಾರಣ. ಅದನ್ನ ವಿಶದವಾಗಿ ಈಗ ನಮ್ಮ ಸೋದರರು ಮಾತನಾಡಲಿದ್ದಾರೆ. ನನ್ನ ಪ್ರಾಸ್ತಾವಿಕ ನುಡಿಗೆ ಇಷ್ಟು ಸಾಕು ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಪ್ರಪಂಚ ಪರ್ಯಟನೆ.